ನಾವೀಗ ಚಳಿಗಾಲದ ಹೊಸ್ತಿಲಲ್ಲಿ ಇದ್ದೇವೆ. ಕೊರೆಯುವ ಚಳಿಗೆ ನಾವು ಗಡಗಡ ನಡುಕಲು ಶುರು ಮಾಡ್ತಿದ್ದೇವೆ. ಈ ಚಳಿ ಬೆಚ್ಚಗೆ ಇರಲು ಬೇಕಾದ ತಯಾರಿಯನ್ನ ಮಾಡ್ಕೊಳ್ಳಿ ಎಂದು ಹೇಳ್ತಾ ಇದೆ. ಭಾರತ ಅಂದ್ರೆ ಪರಂಪರೆಗಳ, ಪದ್ಧತಿಗಳ, ಸಾವಿರಾರು ರೂಢಿಗಳ ತವರು. ನಮ್ಮ ಹಿರಿಯರು ಕಾಲಗಳಿಗೆ ತಕ್ಕಂತೆ, ಋತುಗಳ ತಕ್ಕಂತೆ ಹಬ್ಬ ಹರಿದಿನಗಳನ್ನ ಮಾಡಿ ಹೋಗಿದ್ದಾರೆ. ಅವುಗಳಿಂದ ನಾವು ಕಲಿಯುವುದು ಹಾಗೂ ಕಾಲಗಳನ್ನ ಅವುಗಳ ತಕ್ಕಂತೆ ಕಳೆಯುವುದು ಬಹಳಷ್ಟು ಇದೆ. ಸಾಧ್ಯವಾದಷ್ಟು ತಣ್ಣನೆಯ ಆಹಾರದಿಂದ ದೂರ ಇರಿ. ಬಿಸಿ ಬಿಸಿ ಆಹಾರ ಸೇವಿಸಿ. ಚರ್ಮದ ಆರೋಗ್ಯ ಕಾಪಾಡಲು ನೈಸರ್ಗಿಕ ತೈಲ ಹಚ್ಚಿ ಎಂದು ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ತಿಳಿಸಿದೆ. ಚಳಿಗಾಲದ ಸಮಯ ನಮ್ಮನ್ನ ಸ್ಲೋ ಡೌನ್ ಮಾಡ್ತದೆ ಎಂದು ತಜ್ಞರು ಹೇಳ್ತಾರೆ. ಚಳಿಗಾಲದಲ್ಲಿ ಹೆಚ್ಚು ಹೆಚ್ಚು ಉತ್ಸಾಹದಿಂದ ಇರಬೇಕಾದಲ್ಲಿ ಧ್ಯಾನ, ಯೋಗ, ದಿನನಿತ್ಯ ಮಾಡುವಂತಹ ಸರಳ ವ್ಯಾಯಾಮ ಮಾಡೋದ್ರಿಂದ ದೇಹ ಹಾಗೂ ಮನಸ್ಸುಗಳು ಸದೃಢಗೊಳ್ತದೆ ಎಂದು ಹೇಳಿದ್ದಾರೆ. ನಿತ್ಯ ಬೆಳಗ್ಗೆ ಸುರಿಯುತ್ತಿರುವ ಇಬ್ಬನಿಯಲ್ಲಿ ಸಣ್ಣದೊಂದು ವಾಕ್ ಮಾಡಿ. ನಿಸರ್ಗವನ್ನ ಗಮನಿಸಿ. ಸುತ್ತಲೂ ದಟ್ಟವಾಗಿ ಹರಡಿರುವ ಮಂಜು, ಉದುರಿ ಬೀಳ್ತಿರುವ ಮರದ ಎಲೆಗಳು, ಸಣ್ಣಗೆ ಸುಳಿದು ಹೋಗುವ ತಂಗಾಳಿ ಇವೆಲ್ಲವನ್ನ ಗಮನಿಸೋದ್ರಿಂದ ನಮ್ಮನ್ನ ನಾವು ಪ್ರಕೃತಿಯೊಂದಿಗೆ ಸಂಪರ್ಕ ಬೆಳೆಸಿಕೊಂಡಂತೆ ಆಗ್ತದೆ. ಕೆಲವೊಮ್ಮೆ ಗಂಟಲು ಕೆರೆದ ಅನುಭವ ಆಗ್ತದೆ. ಇದು ಕಾಯಿಲೆಯಲ್ಲ, ಬದಲಾಗಿ ಶೀತಕ್ಕೆ ದೇಹದ ಪ್ರತಿಕ್ರಿಯೆಯಾಗಿದೆ. ಬೆಚ್ಚಗಿನ ನೀರು, ಶುಂಠಿ, ತುಳಸಿ ಮತ್ತು ಅರಿಶಿನ ಬೆರೆಸಿ ಕಷಾಯ ಸೇವಿಸೋದ್ರಿಂದ ಸಮಸ್ಯೆ ಬಗೆಹರಿಯುತ್ತೆ.